ನಮ್ಮ ಹೆಸರು ಪ್ರಸನ್ನ ಕುಮಾರ್ ಅಂತ ಹೇಳಿ. ನಮ್ಮದು ಲೆಕ್ಕೇಳಿ ಗ್ರಾಮ, ಹೊಸದುರ್ಗ ತಾಲೂಕು, ಮಾಡದಕೆರೆ ಹೋಬಳಿ. ನಮ್ಮ ಲೆಕ್ಕೇಳಿ ಕೆರೆಗೆ ಈಗ ಒಂದು 20 ವರ್ಷದಿಂದ 25 ವರ್ಷದಿಂದ ನೀರು ಬರ್ತಲೇ ಇಲ್ಲ. ಒಂದು ಕೆರೆ ನೀರು ಬರಬೇಕಾದ್ರೆ ಮರೆ ಒಂದು ಗಂಟೆ ಬಂದರೆ ಮಳೆ ಒಂದು ದಿವಸ 2 ದಿವಸ ಇರೋದು ಅಷ್ಟೇ ನೀರು. ಈಗ ನಮ್ಮ ಗೋವಿಂದಪ್ಪ ಸಾಹೇಬ್ರನ್ನ ನಾವು ಅಲ್ಲಿ ಬರಮಗೆರೆ ಕೆರೆ ನೀರು ಬಿಟ್ಟಿದ್ದಾರೆ ಅಂತ ಬಿ ಜಿ ಗೋವಿಂದಪ್ಪ ಸಾಹೇಬ್ರನ್ನ ಕೇಳೋದಕ್ಕೆ, ಇಲ್ಲರಲ್ಲ ಇದು ತಡ್ರೆ ಒಂದು 4 ದಿವಸ ಒಂದು ಅಜರಾಮವಾಗಿ ಅದು ಯಾವಾಗಲೂ ಪರ್ಮೆಂಟಾಗಿರೋ ಅಂಥ ಕೆಲಸ ಮಾಡಬೇಕು. ಒಂದು ದಿವ್ಸಕ್ಕೆ 2 ದಿವ್ಸಕ್ಕೆ ಸುಮ್ಮನೆ ಬಿಟ್ಟರು ಅದು ಕೆಲಸ ಆಗಲ್ರಪ್ಪ, ಒಂದು 3-4 ತಿಂಗಳು ತಡೆದ್ರೆ ಯಾವಾಗಲೂ ನಿಮ್ಗೆ ಪರ್ಮೆಂಟಾದ ನೀರು ಮಾಡಿಕೊಡ್ತೀನಿ ತಡ್ರಿ ಅಂತ ಹೇಳಿದರು. ಅದೇ ರೀತಿಯಾಗಿ ನಮ್ಮ ಊರ ಕೆರೆಗೆ 12 ಇಂಚ್ ಪೈಪಿನ ಪ್ರಕಾರವ ನೀರು ನಮ್ಮ ಮಾರಿಕಣಿವೆ ಕೆರೆಯಿಂದ ನಮ್ಮ ಲೆಕ್ಕೇಳಿ ಕೆರೆಗೆ ನೀರು ಬಿಟ್ಟಿದ್ದಾರೆ. ಭಾಳವಷ್ಟು ಗುಂಡಿ ತುಂಬಿದ್ದಾವೆ. ಇನ್ನು ಕೆರೆ ಇನ್ನೊಂದು 3 ತಿಂಗಳು ನಮ್ಗೆ ಹಿಂಗೆ ನೀರು ಯಾವಾಗಲೂ ಬಿಟ್ಟರೆ ನಮ್ಮ ಕೆರೆ ಲೆಕ್ಕೇಳಿ ಕೆರೆ ತುಂಬಿರುತ್ತೆ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಗೋವಿಂದಪ್ಪ ಸಾಹೇಬರು, ಬಿ ಜಿ ಗೋವಿಂದಪ್ಪ ಸಾಹೇಬರು. ಅವ್ರು ಹೇಳ್ದಂಗೆ ಮಾತು ಕೊಟ್ಟಂಗೆ ನಡ್ಕಂದರೆ ನಮ್ಮ ಇಡೀ ನಮ್ಮ ಲೆಕ್ಕೇಳಿ ಗ್ರಾಮ ಸಂತೃಪ್ತಿಯಾಗಿರುತ್ತೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇಡೀ ಒಂದು 106 ಬೋರ್ಗಳು ಈಗಲೇ ಆಲ್ರೆಡಿ ನಮಗೆ ನೀರು ಇರೋದ್ರಲ್ಲಿ ಇಲ್ಲದ್ರಿಂದ ನೀರಿನ ಟ್ಯಾಂಕರ್ನ ನೀರು ಹೊಡಿತಿದ್ದಾರೆ. ಈಗ ನಮಗೆ ಒಂದು ತಿಂಗಳಿಂದ ಮುಂಚೆ ನೀರು ಬಿಟ್ಟಿದ್ರೆ ಈ ಒಂದು ಸುಮಾರು ಅಂದರೆ ಒಂದು 1000 ಬೋರ್ಗಳು ಇಲ್ಲಿ ಸೀಪೇಜ್ ಆಗ್ತವೆ. ಆ 1000 ಬೋರ್ ಸೀಪೇಜ್ ಆದರೆ ನಮ್ಮ ಇಡೀ ನಮ್ಮ ಲೆಕ್ಕೇಳಿ ಗ್ರಾಮ ಸಂತೃಪ್ತಿಯಾಗಿರುತ್ತೆ. ನಮ್ಮ ಬಿ ಜಿ ಗೋವಿಂದಪ್ಪ ಸಾಹೇಬರಿಗೆ ಚಿರಋಣಿಯಾಗಿ ಯಾವಾಗಲೂ ಕೆಲಸ ಇನ್ನು ಮುಂದೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ಹಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮಾರಿಕಣಿವೆ ಕೆರೆಯಿಂದ ನಮ್ಮ ಲೆಕ್ಕೇಳಿ ಕೆರೆಗೆ ಒಂದು 3 ಕಿಲೋಮೀಟ್ರು ದೂರದಿಂದ 3-3.5 ಕಿಲೋಮೀಟ್ರ್ ಆಗುತ್ತೆ ಸರ್. ಅಲ್ಲಿದ್ದ ನಮ್ಮ ಸಾಹೇಬರು ಈಗ ನೀರು ಕೊಟ್ಟಿದ್ದಾರೆ. ಬಿ ಜಿ ಗೋವಿಂದಪ್ಪರು ಪೈಪ್ಲೈನ್ ಮಾಡಿಸಿ ಈಗ ಹಗಲು ರಾತ್ರಿ ನೀರು ಹೊಡಿತಲೇ ಇರುತ್ತೆ. 3 ತಿಂಗಳಿಗೆ ನಮ್ಮ ಕೆರೆ ತುಂಬುತ್ತೆ ಅಂತ ಇಂಜಿನಿಯರು ಹೇಳಿದ್ದಾರೆ. ಆ 3 ತಿಂಗಳು ಅಷ್ಟೊತ್ತಿಗೆ ಕೆರೆ ತುಂಬುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ. ಈಗ 10 ದಿವಸದಿಂದ ನೀರು ಬರ್ತಾಯಿದ್ದಾವೆ ಸರಾಸರಿ. ಹಂಗಾಗಿ ನೀರು ಪರವಾಗಿಲ್ಲ, ನೀರು ನಮ್ಮ ಲೆಕ್ಕೇಳಿ ಕೆರೆಗೆ ನೀರು ಆಗೇ ಆಗುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ ಸರ್. ನಮ್ಮ ಬಿ ಜಿ ಗೋವಿಂದಪ್ಪ ಸಾಹೇಬರಿಗೆ ನಮ್ಮ ಲೆಕ್ಕೇಳಿ ಪರವಾಗಿ ಇಡೀ ನಮ್ಮ ಎಲ್ಲ ಪ್ರತಿಯೊಂದು ಜನಾಂಗದ ಪರವಾಗಿ ನಾವು ಅಭಿನಂದನೆ ಹೊಂದಿಸೋಕ್ಕೆ ನಾವು ಚಿರಋಣಿಯಾಗಿರ್ತೀವಿ ನಮ್ಮ ಗೋವಿಂದಪ್ಪ ಸಾಹೇಬರಿಗೆ. ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ಜೆ ಗೋವಿಂದಪ್ಪಾಜಿಯವರು ಹೊಸದುರ್ಗ ತಾಲ್ಲೂಕಿಗೆ ಭದ್ರೆ ನೀರನ್ನು ಹರಿಸಿ ಭಗೀರಥರಾಗಿದ್ದಾರೆ. ಆದರೆ ಯಾವುದೋ ಕೆಳಗೆ ನೀರಿದ್ರೂ ಸಹ ನಾವು ತೊಳ್ಕೊಳಕ್ಕೆ ನೀರಿರಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ದೊಡ್ಡಕೆರೆ ಅನ್ನೋದು ಮಾರಿಕಣಿವೆಯ ಡ್ಯಾಮಿನ ಮೇಲ್ಭಾಗದಲ್ಲಿದೆ. ಮಾರಿಕಣಿವೆ ನಮಗೆ ಹತ್ತಿರ ಆಗಿದ್ದರೂ ಸಹ ಮೇಲ್ಭಾಗದಲ್ಲಿರ್ತಕ್ಕಂಥ ಕೆರೆಗೆ ನೀರಿಲ್ಲ. ದೊಡ್ಡ ಕೆರೆ ಅಂತ ಹೆಸರಿದು, ಅದು ಗೋಕಟ್ಟೆ. ಮಾರಿಕಣಿವೆ ಅನ್ನೋದು ಏನಿದೆ ಅದು ಗೋಕಟ್ಟೆ ಮೊದಲು. ಆದರೆ ಕೆರೆ ದೊಡ್ಡದಿದೆ, ಸುಮಾರು 77 ಎಕರೆ ವಿಸ್ತೀರ್ಣದ ಈ ಕೆರೆ 25-30 ವರ್ಷಗಳಿಂದ ಅಕಾಲಿಕ ಬರಗಾಲದಿಂದ ಈ ಕೆರೆಗೆ ನೀರೇ ಬಂದಿಲ್ಲ. ಈ ಕೆರೆ ಕೆಳಭಾಗದಲ್ಲಿರ್ತಕ್ಕಂಥ ಅನೇಕ ಬೋರುಗಳು, ಅನೇಕ ಬಾವಿಗಳು ಬತ್ತಿಬಿಟ್ಟು ಬೆಳೆ ಆಗ್ತಕ್ಕಂಥ ಸಂದರ್ಭ, ತೋಟಗಳು ಒಣಗ್ತಕ್ಕಂಥ ಸಂದರ್ಭ ಇದೆ. ನಾವು ಭದ್ರಾ ನೀರು ತರ್ತಾಯಿದ್ದೀವಿ ಅಂತ ನಾವು ಭಾರಿ ಹೇಳ್ಕೊಳ್ತಾ ಇದ್ದೀವಿ. ಆದರೆ ಭದ್ರಾ ಮಾರಿಕಣಿವೆಯ ವಿವಿಸಾಗರದ ಗಡಿಲಿರ್ತಕ್ಕಂಥ ಲೆಕ್ಕೇಳಿಗೆ ನೀರಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಇದಕ್ಕೆ ಜನ ಎಲ್ಲರೂ ಸಹ ಲೆಕ್ಕೇಳಿಯ ಗ್ರಾಮಸ್ಥರು ತಮ್ಮ ಅಳಲನ್ನು ನಮ್ಮ ಸನ್ಮಾನ್ಯ ಬಿ ಜೆ ಗೋವಿಂದಪ್ಪನವರಲ್ಲಿ ನಿವೇದನೆಯನ್ನು ಮಾಡಿಕೊಂಡು ಗ್ರಾಮಸ್ಥರೆಲ್ಲ ಬೆಲಗೂರಿಗೆ ಹೋಗಿ ಗೋವಿಂದಪ್ಪನವರನ್ನು ಮನವೊಲಿಸಿದರು. ಅವರ ಮನವೊಲಿಸಿದ್ರಿಂದ ಭದ್ರಾ ಮೇಲ್ದಂಡೆಯ ಇಂಜಿನಿಯರ್ಗಳ ಎಲ್ಲರ ಸಹಕಾರದಿಂದ ಮತ್ತು ಪರಮಾತ್ಮನ ಕೃಪೆಯಿಂದ ಗೋವಿಂದಪ್ಪನವರು ಅವರಿಗೆಲ್ಲರಿಗೂ ಸಹ ಹೋಗೊಟ್ಟು ಮಾರಿಕಣಿವೆಯಿಂದ ಸುಮಾರು 3-4 ಕಿಲೋಮೀಟರ್ ದೂರದ ಮಾರಿಕಣಿವೆ ಡ್ಯಾಮ್ನಿಂದ ಪೈಪ್ಲೈನ್ ಮೂಲಕ ಸುಮಾರು 80 ಲಕ್ಷ ರೂಪಾಯಿಗಳ ಪ್ರಾಜೆಕ್ಟನ್ನು ಅನುಮೋದನೆಯನ್ನು ಪಡೆದು ಪೈಪ್ಲೈನನ್ನು ಹಾಕಿ ಒಂದು 6 ಇಂಚು 2-3 ಇಂಚಿನವು 12 ಇಂಚು ಪೈಪ್ಲೈನ್ ಹಾಕಿದ್ದಾರೆ. ಕೆರೆಯಿಂದ ಕೇವಲ 3 ತಿಂಗಳಲ್ಲಿ ಕೆಲಸವನ್ನು ಮುಗಿಸಿ ಇವತ್ತಿಗೆ 15 ದಿನ ಆಗಿದೆ. ಈ ಕೆರೆಗೆ ನೀರು ಬರ್ತಾ ಇದೆ. ಈ ಕೆರೆಗೆ ನೀರು ಬರ್ತಾ ಇರುವುದರಿಂದ ಇನ್ನು 2 ಅಥವಾ 3 ತಿಂಗಳಲ್ಲಿ ಅಥವಾ ಮಳೆ ಬಂದರೆ 1 ತಿಂಗಳಲ್ಲಿ ಕೆರೆ ತುಂಬುತ್ತೆ. ಒಂದು ಸಲ ಕೆರೆ ಶಾಶ್ವತವಾಗಿ ತುಂಬಿದರೆ ಈ ಮತ್ತೆ ಬತ್ತುವಂಥ ಸಂದರ್ಭನೇ ಇಲ್ಲ. ಯಾಕೆ ಅಂದರೆ ಇಲ್ಲಿ ಲೆಕ್ಕೇಳಿ ಗ್ರಾಮಸ್ಥರು ಅನೇಕ ತೋಟಗಳನ್ನು ಮಾಡಿರುವುದರಿಂದ ಇಲ್ಲಿಂದ ಹೂಳೆತ್ತಿದ್ದಾರೆ. ಫಲವತ್ತಾದ ಮೈನಿಂಗಿನ ಮಣ್ಣನ್ನು ಹೂಳೆತ್ತಿರುವುದರಿಂದ ಕೆರೆಯ ಅರ್ಧಕ್ಕಿಂತ ಜಾಸ್ತಿ ನೀರು ಹೆಚ್ಚಿಗೆ ಸಂಗ್ರಹ ಆಗ್ತಕ್ಕಂಥ ಅವಕಾಶ ಇರೋದರಿಂದ ಇದು ಭಾರಿ ಯಥೇಚ್ಛವಾಗಿರತಕ್ಕಂಥ ಗೋವಿಂದಪ್ಪನವರ ಅನೇಕ ಕೆಲಸಗಳು ಸಹ ಅಭಿವೃದ್ಧಿ ಪರವಾಗಿದ್ದಾವೆ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ದೂರದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇವತ್ತು ಪ್ರಗತಿ ಪಥದಲ್ಲಿದೆ. ಜನ ಕಲ್ಯಾಣ ಕಾರ್ಯಕ್ರಮಗಳಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಈ ಲೆಕ್ಕೇಳಿಗೆ ಒಂದು ಪ್ರೌಢಶಾಲೆ ಆಗಲಿ, ರೋಡ್ ಆಗಲಿ, ಕಾಂಕ್ರೀಟ್ ರಸ್ತೆ ಆಗಲಿ, ಜೊತೆಗೆ SC ST ಜನಾಂಗಕ್ಕೆ ಪ್ರತಿ ವರ್ಷ ಒಂದು 100 ಗಂಗಾ ಕಲ್ಯಾಣವನ್ನು ಕೊಡ್ತಿದ್ದಾರೆ. ಇದು ನಿಜವಾಗಿಯೂ ಈ ಊರಿನ ಜನ ಮಾಡಿರ್ತಕ್ಕಂಥ ಪುಣ್ಯ ಹಾಗೂ ನಾವು ಅಂಥ ಶಾಸಕರನ್ನು ಪಡೆದಿರ್ತಕ್ಕಂಥ ಒಂದು ಪುಣ್ಯ.
ನಾನು ನಮ್ಮ ನಾಯಕರಾಗಿದ್ದ ಬಿ ಜೆ ಗೋವಿಂದಪ್ಪನವರ ಶಿಷ್ಯನಾಗಿ, ಅವರ ರಾಜಕೀಯ ಅನುಯಾಯಿಯಾಗಿ, ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷನಾಗಿ, ಗ್ಯಾರಂಟಿ ಸಮಿತಿ ಹಾಲಿ ಅಧ್ಯಕ್ಷನಾಗಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಸಹ ನಾವು ಸಹ ಕೈ ಜೋಡಿಸಿದ್ದೀವಿ. ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದರಲ್ಲೂ ಸಹ ನಾವು ಕೈ ಜೋಡಿಸಿ ಹೊಸದುರ್ಗ ತಾಲೂಕಿನ ಸಮಸ್ತ ಸರ್ವಾಂಗೀಣ ಅಭಿವೃದ್ಧಿಗೆ ಜಾತಿ, ಮತ, ಪಕ್ಷ ಭೇದ ಯಾವುದೂ ಇಲ್ಲ, ಲಿಂಗ ತಾರತಮ್ಯ ಇಲ್ಲದೆ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಿಯೂ ಅವರಿಗೆ ದೇವರು ಮುಂದಿನ ದಿನಮಾನಗಳಲ್ಲಿ ಆಯುರ ಆರೋಗ್ಯ ಭಾಗ್ಯ ಮತ್ತು ಇನ್ನು ಹೆಚ್ಚಿನ ಸೇವೆ ಮಾಡಲು, ಇದು ನಾವು ಹೇಳೋದಲ್ಲ, ಇದನ್ನು ಅನುಭವಿಸ್ತಕ್ಕಂಥ ಈ ನೀರನ್ನು ತಾವೆಲ್ಲ ನೋಡಿದ್ದೀರಿ. ಇದನ್ನೆಲ್ಲವನ್ನು ನೀವು ವೀಕ್ಷಿಸ್ತಕ್ಕಂಥ ಜನ, ಲೆಕ್ಕೇಳಿಯ ಜನ ಹಿಂದೂ ಕೈ ಹಿಡಿದ್ದಾರೆ. ಸರಿಸುಮಾರು 90% ಮತವನ್ನು ನಮ್ಮ ಪಕ್ಷಕ್ಕೆ ಹಾಕಿದ್ದಾರೆ. ಗೋವಿಂದಪ್ಪನವರ ಕೈಯನ್ನು ಬಲಪಡಿಸಿದ್ದಾರೆ. ಇದು ಹಾಗೇ ಇನ್ನು ಮುಂದೆ ಸಹ ಗೋವಿಂದಪ್ಪನವರಿಗಾಗಲಿ ಅಥವಾ ಗೋವಿಂದಪ್ಪನವರು ಸೂಚಿಸಿದಂಥವರಿಗಾಗಲಿ ಅವ್ರು ಇರೋವರೆಗೂ ನಮಗೆ ಅವರೇ MLA ಅಂತ ನಾವು ಭಾವಿಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅವರ ಕೈಯನ್ನು ನಮ್ಮ ಮುಂದೆ ಬಲಪಡಿಸಬೇಕು. ಗೋವಿಂದಪ್ಪನವ್ರ ಕೈ ಬಲಪಡಿಸೋದು ಅಂದರೆ ಅಭಿವೃದ್ಧಿಯನ್ನು ಬಲಪಡಿಸ್ತೇವೆ. ಅಭಿವೃದ್ಧಿಯನ್ನು ನಾವು ಬಲಪಡಿಸಬೇಕಾಗಿದೆ. ಇದೆಲ್ಲವೂ ಸಹ ಗೋವಿಂದಪ್ಪನವರ ದೂರದೃಷ್ಟಿಯಿಂದ ಆಗಿದೆ. ಕರ್ನಾಟಕ ಸರ್ಕಾರ ಇದಕ್ಕೆ ಸ್ಪಂದಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಈಗ ಗೋವಿಂದಪ್ಪನವರ ಪುತ್ರನಾಗಿರ್ತಕ್ಕಂಥ ಅರುಣನವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಣೆಗೆ ಕರ್ಕೊಂಬಂದ್ವಿ. 15 ದಿನ ಮುಂಚಿತವಾಗಿ ಬರಬೇಕು ಅಂತಿದ್ವಿ, ನೀರಿರಲಿಲ್ಲ. ಈಗ ನೀರನ್ನು ಸಹ ತಮ್ಮೆಲ್ಲರಿಗೂ ಇದೆ. ಕೇವಲ ಇನ್ನೊಂದು ವಾರದಲ್ಲಿ ಬಿ ಜೆ ಗೋವಿಂದಪ್ಪನವರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಒಂದು ಡೇಟನ್ನು ಕೊಡ್ತಾರೆ. ಆ ದಿನಾಂಕದಲ್ಲಿ ಕೊಟ್ಟಾಗ ಲೆಕ್ಕಹಳ್ಳಿ ಒಂದು ಊರಿನಲ್ಲಿ ಹಬ್ಬದ ಸಂಭ್ರಮ ಇರುತ್ತೆ. ಯಾಕೆ ಅಂದರೆ ಯಾರಿಗೆ ಏನೇ ಕೊಟ್ಟರು ಖಾಲಿ ಆಗ್ಬಿಡುತ್ತೆ. ಶಾಶ್ವತವಾಗಿರ್ತಕ್ಕಂಥ ಜೀವಜಲವನ್ನು ಕೊಟ್ಟಂಥ ಸೇವೆ ನೆನಪಿಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲರಿಗೂ ಸೇರಿ, ಪಕ್ಷರಹಿತವಾಗಿ ಮತಭೇದರಹಿತವಾಗಿ ಎಲ್ಲರೂ ಸೇರಿ ಲೆಕ್ಕಹಳ್ಳಿಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಕ್ರಿಯೇಟ್ ಮಾಡಿ